ಎಷ್ಟು ಚಾಪ್ಟರ್. ಜೀವಕೋಶ ಸೆಲ್ಸ್. ಜೀವಕೋಶ ಫಸ್ಟಿಗೆ ಜೀವಕೋಶ. ಅಂಗಾಂಶ ಅಂಗಯುವ ಜೀವಿ, ಒಂದು ಜೀವಿ. ಜೀವಕೋಶ ರಾಬರ್ಟ್ ಹುಕ್ ಕಂಡುಹಿಡಿದರು. ಜೀವಕೋಶ ಕಂಡುಹಿಡಿದರು ರಾಬರ್ಟ್ ಹುಕ್. ದೊಡ್ಡ ಜೀವಕೋಶ ಕೃಷ್ಣ ಪಕ್ಷಿ ಮೊಟ್ಟೆ. ಸಣ್ಣದು ಮೈಕೋಪ್ಲಾಸಮ್. ಉದ್ದ ನರಾಣು. ಸಸ್ಯದ ವ್ಯತ್ಯಾಸ ಪ್ರಾಣಿ ಏನದ ಜೀವಕೋಶದ. ಕೋಶ ಭಿತ್ತಿದೆ, ಇಲ್ಲಿ ಕೋಶ ಭಿತ್ತಿ ಇಲ್ಲ ಪ್ರಾಣಿಯಲ್ಲಿ. ಪ್ಲಾಟಿಲ್ಸ್ ಇದೆ ಇಲ್ಲಿ ಸಸ್ಯದಲ್ಲಿ, ಇಲ್ಲಿಲ್ಲ. ಇಲ್ಲಿ ಸೆಂಟ್ರಿಯೋಲ್ ಐತಿ, ಪ್ರಾಣಿಯಲ್ಲಿ. ಸಸ್ಯದಲ್ಲಿ ಇಲ್ಲ. ಕೋಶ ಭಿತ್ತಿ ಸಂಗ್ರಹಣೆ. ಕೋಶ ಭಿತ್ತಿಯ ಸಂಗ್ರಹಣೆ ಸಸ್ಯದಲ್ಲಿ ಸೆಲ್ಯುಲೋಸ್ ಎಂಬಲ್ಲಿ ಸಂಗ್ರಹ ಆಗ್ತದೆ ಕೋಶ ಭಿತ್ತಿ. ಬ್ಯಾಕ್ಟೀರಿಯಲ್ಲಿ ಉಪಯೋಗ ಗೊತ್ತಿಲ್ಲ. ಕೋಶ ಪೊರೆ. ಕೋಶ ಭಿತ್ತಿಯಾಗ ಕೋಶ ಪೊರೆ ಬರ್ತದೆ. ಪ್ರೋಟೀನ್ ಮತ್ತು ಲಿಪಿಡ್ನಾಗಿರ್ತದೆ ಕೋಶ ಪೊರೆ. ಜೀವಕೋಶ ಆಹಾರ ನೀಡುತ್ತದೆ ಕೋಶ ಪೊರೆ. ಜೀವಕೋಶಕ್ಕೆ ಆಧಾರ ನೀಡುತ್ತದೆ ಕೋಶ ಪೊರೆ. ಆದಾಗನ ಕೋಶ ರಸ ಬರ್ತದೆ. ಎರಡನೇದು ಕೋಶ ರಸದಾಗ ಇಷ್ಟ ಒಟ್ಟು. ಅದ್ರಾಗ ಫಸ್ಟಿಗೆ ಕಳೆದಂಗಗಳು ಕೋಶ ರಸದಾಗ ಬರ್ತದೆ. ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದನೆ ಮಾಡ್ತದೆ. ಉಸಿರಾಟ ಕೇಂದ್ರ. ರೈಬೋಸೋಮ್ ಆತ್ಮಹತ್ಯೆ ಚೀಲ. ಎಂಡೋಪ್ಲಾಟಿಕಮ್ ಸಾಗಾಣಿಕೆ ಮಾಡ್ತದೆ. ಸೆಂಟ್ರಿಯಲ್ ಕೋಶ ವಿಭಜನೆ ಮಾಡ್ತದೆ. ರೈಬೋಸೋಮ್ ಪ್ರೋಟೀನ್ ಕಾರ್ಖಾನೆ, ಪ್ರೋಟೀನ್ ಉತ್ಪಾದನೆ ಮಾಡ್ತದೆ. ಗಾಲ್ಗಿ ಸಂಕೀರ್ಣ ಕಿಣ್ವಗಳ ಉತ್ಪಾದನೆ ಮಾಡ್ತದೆ. ಪ್ಲಾಟಿಲ್ಸ್ಗಳು ಲ್ಯೂಕೋಪ್ಲಾಟಿಸ್, ಕ್ರೋಮೋಪ್ಲಾಟಿಸ್, ಗ್ಲೂಕೋಪ್ಲಾಟಿಸ್. ಇಲ್ಲೊಂದು ಪ್ಲಾಟಿಲ್ಸ್ಗಳು ಎಲ್ಲೈತಿ, ಇಲ್ಲೊಂದು ಪ್ಲಾಟಿಲ್ಸ್ ಇಲ್ಲ ಐತಲ್ಲ, ಕೋಶ ಭಿತ್ತಿಗೆ ಆದಿದು. ಅವು ಕೋಶ ಭಿತ್ತಿದಾಗೆ ಬರ್ತಾಯಿದ್ದು ಪ್ಲಾಟಿಲ್ಸ್ಗಳು. ಮುಂದೆ ಪ್ಲಾಟಿಲ್ಸ್ಗಳು ವಿಧಗಳು. ಲೋಕೋಪ್ಲಾಟಿಸ್ ಬಿಳಿ ಬಣ್ಣ ಇರ್ತದೆ. ಕ್ರೋಮೋಪ್ಲಾಸ್ಟ್ ವಿವಿಧ ಬಣ್ಣ ಇರ್ತದೆ. ಎರಿಥ್ರೋಪ್ಲಾಸ್ಟ್ ಕೆಂಪು ಬಣ್ಣ ಇರ್ತದೆ. ಕ್ಯಾಂಥೋಫಿಲ್ಸ್ ಕಂದು ಬಣ್ಣ ಇರ್ತದೆ. ಈಗ ಕ್ಲೋರೋಫಿಲ್ ಸೂತ್ರ 65 C55H72O N4Mg. ಕ್ಲೋರೋಪ್ಲಾಸ್ಟ್ ಹಸಿರು ಬಣ್ಣ ಇರ್ತದೆ. ಕ್ಲೋರೋಪ್ಲಾಸ್ಟ್ ಸೌರವನ್ನು ರಾಸಾಯನಿಕ ಶಕ್ತಿಗೆ ಪರಿವರ್ತಿಸ್ತದೆ. ಸೂರ್ಯನ ಬೆಳಕನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸ್ತದೆ ಕ್ಲೋರೋಪ್ಲಾಸ್ಟ್. ಸಸ್ಯ ಜೀವಕೋಶದ ಅಡುಗೆ ಮನೆ ಅಂತಾರೆ. ಪತ್ರ ಹರಿತಿನಲ್ಲಿರೋ ಲೋಹ ಮ್ಯಾಗ್ನೀಷಿಯಂ ಇರ್ತದೆ. ಮೈಟೊಕಾಂಡ್ರಿಯಾ DNA ಇದೆ. ಮೈಟೊಕಾಂಡ್ರಿಯಲ್ಲಿ DNA ಇದೆ. DNA ಇಲ್ಲ, ಮೈಟೊಕಾಂಡ್ರಿಯಾದಾಗ ಅದ. ಲಿವರಲ್ಲಿ ಹೆಚ್ಚು ಮೈಟೊಕಾಂಡ್ರಿಯಾ. ಕೆಂಪು ರಕ್ತದಲ್ಲಿ ಇಲ್ಲ, ಮೈಟೊಕಾಂಡ್ರಿಯಾ ಇಲ್ಲ. ಲಿವರ್ ಹೆಚ್ಚದ, ಮೈಟೊಕಾಂಡ್ರಿಯಾದ ಕೆಂಪು ರಕ್ತ ಇಲ್ಲ. ಎಂಡೋಪ್ಲಾಸ್ಟಿಕಮ್ ರೆಟಿಕ್ಯುಲಮ್ EPR ಒರಟು ನಯವಾದ ಎರಡು ಇದ್ರಾಗ ಪ್ರೋಟೀನ್ ಉತ್ಪಾದನೆ ಮಾಡ್ತದೆ. ಒರಟು ಇದ್ದಿದ್ದು ನಯವಾದ ಕೊಬ್ಬು ಉತ್ಪಾದನೆ ಮಾಡ್ತದೆ, ಸಂಗ್ರಹಣೆ ಮಾಡ್ತಾವೆ. ಸ್ತ್ರೀ ದೊಡ್ಡ ಜೀವಕೋಶ ಅಂಡಾಣು. ಸ್ತ್ರೀಯಲ್ಲಿ ದೊಡ್ಡ ಜೀವಕೋಶ ಅಂಡಾಣು. ಪ್ರತಿ ನಿರೋಧಕ ಜೀವಿಗಳಲ್ಲಿ ಪ್ರತಿಜನಕಾಂಗ ನೀಡುವುದರಿಂದ ಉತ್ಪಾದನೆ. ಜೀವಕೋಶ ಪ್ರತಿ ನಿರೋಧಕ ಜೀವಿಗಳು ಪ್ರತಿಜನಕ ನೀಡುವುದರಿಂದ ಉತ್ಪಾದಿತ. ಜೀವಕೋಶ ಚಿಕ್ಕ ಕಣದಂಗ ರೈಬೋಸೋಮ್. ಜೀವಕೋಶದ ಅಳತೆ ಸೈಟೋಮೀಟರ್ ಇರ್ತಾರೆ. ಟೋಟಿಪೆನಿಯಲ್ ಜೀವಕೋಶದಲ್ಲಿ ಎಲ್ಲ ವಿಭಿನ್ನ ಜೀವಕೋಶವನ್ನು ವಿಭಜಿಸಲು ಉತ್ಪಾದಿಸುತ್ತದೆ. ಎಂಜೈಮ್ ಕಿಣ್ವ ಜೀವಶಾಸ್ತ್ರೀಯ ವೇಗವರ್ಧಕಗಳು. ಎರಡು ಜೀವಕೋಶ ಮಧ್ಯೆ ಸಂಪರ್ಕ ಡೆಸ್ಮೋಸೋಮ್. ಯುಕಾರಿಯೋಟಿಕ್ ಟ್ರೈನಾಲಿಕ್ಸ್ ನ್ಯೂಕ್ಲಿಯಸ್ ಇದೆ. ಪ್ರೊಕ್ಯಾರಿಯೋಟಿಕ್ ನೋ ನ್ಯೂಕ್ಲಿಯರ್. ಯುಕ್ಯಾರಿಯೋಟಿಕ್ ನ್ಯೂಕ್ಲಿಯರ್ ಇದೆ, ಇಲ್ಲ. ಜೀವ ವಿಕಾಸವನ್ನು ವಿಸ್ತರಿಸಲು ಚಾರ್ಲ್ಸ್ ಡಾರ್ವಿನ್ ಸಿದ್ಧಾಂತ. ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ.
ಜೀವಕೋಶ ಶಕ್ತಿ ಕೇಂದ್ರ ಮೈಟೊಕಾಂಡ್ರಿಯಾ. ಎಳ್ಳುಗಣ್ಣು ಮಿನಿ ಡಿಎನ್ಎ ಇದೆ. ಮೈಟೊಕಾಂಡ್ರಿಯಲ್ ಡಿಎನ್ಎ ಇದೆ. ಸಸ್ಯ ಕೋಶದಲ್ಲಿ ನಿಗೂಢ ಅವಕಾಶ ಪಟ್ಟಲು ಹಿಂದೆ ಬೇರುಯಿಂದ ವಾತಗೊಂಡಿರುತ್ತದೆ. ಸ್ಟೆಮ್ ವೆಲ್ ಎಂದರೆ ವಿವಿಧ ಅಂಗಗಳಾಗಿ ರೂಪುಗೊಳ್ಳುವ ಜೀವಕೋಶಗಳು. ಸೂಸೈಡ್ ಬ್ಯಾಗ್ ಆತ್ಮಹತ್ಯೆ ಚೀಲ ಲೈಸೋಜೋಮ್ ಅಂತಾರೆ. ಆಹಾರ ಕಾರ್ಬೋಹೈಡ್ರೇಟ್ ಶಕ್ತಿ ಉತ್ಪಾದನೆ ಕೇಂದ್ರ. ಆಹಾರ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ನೀಡುತ್ತದೆ. ಲಿಪಿಡ್ಸ್ ಅತಿ ಹೆಚ್ಚು ಶಕ್ತಿ ನೀಡುತ್ತದೆ. ಕಾರ್ಬೋಹೈಡ್ರೇಟ್ ಇದು ಹೆಚ್ಚು. ಪ್ರೋಟೀನ್ ದೇಹ ನಿರ್ಮಾಣ ಕಾರ್ಯ. ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್ ಮತ್ತು ಹೈಡ್ರೋಜನ್. ಆಕ್ಸಿಜನ್ ಒಂದು ಪ್ರಮಾಣ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ 2 ಪ್ರಮಾಣ, ಕಾರ್ಬನ್ 1 ಪ್ರಮಾಣ. ಆಲೂಗಡ್ಡೆಯಲ್ಲಿ ಹೆಚ್ಚು 1 ಗ್ರಾಮ್ ಕಾರ್ಬೋಹೈಡ್ರೇಟ್ರಲ್ಲಿ 1.7 ಕಿಲೋ ಜೌಲ್ ಉತ್ಪಾದನೆ ಆಗ್ತದೆ. ಕಾರ್ಬೋಹೈಡ್ರೇಟ್ರಲ್ಲಿ 3 ವಿಧ. ಮೊನೊಸೈರೈಡ್ಸ್ ಒಂದೇ ಸರಳ ಶರ್ಕರೆಯನ್ನು ಹೊಂದಿದೆ. ಗ್ಲುಕೋಸ, ಫ್ರಕ್ಟೋಸ, ಗ್ಯಾಲಕ್ಟೋಸ. ಏಕಶರ್ಕರ ಸಿಹಿಯಾಗಿವೆ, ನೀರಲ್ಲಿ ಕರಗುತ್ತವೆ. ಡೈಶರ್ಕರಗಳು ದ್ವಿಶರ್ಕರಗಳು. ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್. ಗ್ಲುಕೋಸ್ ಫ್ರಕ್ಟೋಸ್. ಸುಕ್ರೋಸ್ ಅಥವಾ ಗ್ಲುಕೋಸ್, ಗ್ಯಾಲಕ್ಟೋಸ್, ಲ್ಯಾಕ್ಟೋಸ್ ಅಥವಾ ಗ್ಲುಕೋಸ್ ಮಾಲ್ಟೋಸ್ ಅಥವಾ ಪಾಲಿಸೈಕೈಡ್ ಬಹುಶರ್ಕರಗಳು. ರುಚಿ ಇಲ್ಲ, ನೀರಿನಲ್ಲಿ ಕರಗುವುದಿಲ್ಲ. ಪಿಷ್ಟ ಗ್ಲೈಕೋಜನ್ ಸೆಲ್ಯುಲೋಸ್. ಪಿಷ್ಟ ಆಲೂಗಡ್ಡೆ. ಇದನ್ನು ಆಲೂಗಡ್ಡೆ ಅನ್ನದ ಗಂಜಿ ಪಿಷ್ಟ. ಗ್ಲೈಕೋಜನ್ ಕಚ್ಚಾ ಗ್ಲುಕೋಸ್ ಇನ್ಸುಲಿನ್ ಸಹಾಯದಿಂದ ಗ್ಲೈಕೋಸ್ ಆಗಿ ಬದಲಾಗುತ್ತದೆ. ಹೆಚ್ಚಾದ ಗ್ಲುಕೋಸ್ ಇನ್ಸುಲಿನ್ ಸಹಾಯದಿಂದ ಗ್ಲೈಕೋಜನ್ ಆಗಿ ಬದಲಾಗುತ್ತದೆ. ಗ್ಲೈಕೋಜನ್ ಲಿವರಲ್ಲಿ ಸಂಗ್ರಹವಾಗುವುದು. ಗ್ಲುಕಾಗಾನ್ ಸಹಾಯದಿಂದ ಗ್ಲುಕೋಸ್ ಪರಿವರ್ತುತ್ತದೆ. ಹೊಂದಿ ಉಪವಾಸ ಸಮಯದಲ್ಲಿ ಶಕ್ತಿ ನೀಡುತ್ತದೆ. ಸೆಲ್ಯುಲೋಸ್ ಕಾರ್ಬೋಹೈಡ್ರೇಟ್ ಕಾಯಿಲೆಗಳು. ಹೆಚ್ಚಾದರೆ ಸ್ಥೂಲತೆ ಆಗ್ತದೆ, ಕಡಿಮೆ ಆದರೆ ನಿಶಕ್ತತೆ ಆಗ್ತದೆ. ಲಿಪಿಡ್ಸ್ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್. 1 ಗ್ರಾಮ್ ಕೊಬ್ಬು 3.2 ಕಿಲೋ ಜೌಲ್ ಉತ್ಪಾದನೆ. ಲಿಪಿಡ್ಸ್ಗಳು ಪ್ರಾಣಿ ಮೂಲ, ಸಸ್ಯ ಮೂಲಗಳಿಂದ ಪಡೆಯಬಹುದು. ಸಸ್ಯಗಳು ಕಡಲೆಕಾಯಿ. ಪ್ರಾಣಿಗಳು ಹಾಲು, ಮೊಸರು, ಗೆಣ್ಣ, ತುಪ್ಪ, ಬೆಣ್ಣೆ. ಕೊಬ್ಬಿನ 2 ಪರ್ಯಾಯ ಕೊಬ್ಬು, ಅಪರ್ಯಾಯ ಕೊಬ್ಬು. ಪರ್ಯಾಯ ಕೊಬ್ಬು ಬೆಣ್ಣೆ, ತುಪ್ಪ. ಪರ್ಯಾಯ ಕೊಬ್ಬು ಬೆಣ್ಣೆ, ತುಪ್ಪ. ಅಪರ್ಯಾಯ ಕೊಬ್ಬು ಕಡಲೆಕಾಯಿ, ಸೂರ್ಯಕಾಂತಿ, ತೆಂಗಿನ ಎಣ್ಣೆಗಳು. ಕೊಬ್ಬು ಎಣ್ಣೆ. ಕೊಬ್ಬು ಘನ, ಎಣ್ಣೆ ದ್ರವ. ಪರ್ಯಾಯ ಸಂಯುಕ್ತ, ಅಪರ್ಯಾಯ ಸಂಯುಕ್ತ ಎಣ್ಣೆ. ಕ್ರಿಯಾಶೀಲತೆ ಕಡಿಮೆ, ಕೊಬ್ಬಿಂದು ಹೆಚ್ಚು. ಇದು ಕ್ರಿಯಾಶೀಲತೆ. ಜೀರ್ಣವಾಗುವುದು ಕೊಬ್ಬಿಂದು ಕಷ್ಟ, ಇದು ಸುಲಭವಾಗಿ ಎಣ್ಣೆ ಚರ್ಪಾಗುತ್ತದೆ. ಸಂಗ್ರಹಣ ಅವಧಿ ಕಡಿಮೆ, ಹೆಚ್ಚು ಸ್ತನ ತಗೊಳ್ಳುತ್ತದೆ, ಕಡಿಮೆ ಸ್ತನ ತಗೊಳ್ಳುತ್ತದೆ ಎಣ್ಣೆ. ಪ್ರೋಟೀನ್ಗಳು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಸಾರಜನಕ. ಪ್ರೋಟೀನ್ ಮೂಲ ಘಟಕ ಅಮೈನೋ ಆಮ್ಲ. ರಕ್ತದಲ್ಲಿ ಪ್ರೋಟೀನ್ ಹಿಮೋಗ್ಲೋಬಿನ್. ಮೂಳೆಯಲ್ಲಿ ಮಯೋಸಿಸ್. ಕೂದಲು ಮತ್ತು ಉಗುರನ್ನು ಪ್ರೋಟೀನ್ ಕೆರಾಟಿನ್. ಮೊಟ್ಟೆಯಲ್ಲಿ ಅಲ್ಬುಮಿನ್ಸ್. ಬೀಜದ ಪ್ರೋಟೀನ್ ಗ್ಲೋಬ್ಯುಲಿನ್ಸ್. ಅತ್ಯಂತ ಸರಳ ಅಮೈನೋ ಆಮ್ಲ ಗ್ಲೈಸಿಸ್. ಉಗುರು ಮತ್ತು ಕೂದಲು ಸುಟ್ಟಾಗ ಗಂಧ ಡೈಆಕ್ಸೈಡ್ ವಾಸನೆ. ವಿಟಮಿನ್ಸ್ ರೆಟಿನಾ. ರೆಟಿನಾ ನಿಶಾಂತಿ ಇರುಳು ಕಣ್ಣ. B1 ಥಯಾಮಿನ್ಸ್ ಬೇರೆ ರೋಗ ಬರ್ತದೆ. B2 ರೈಬೋಫ್ಲಾವಿನ್. ಮೊಟ್ಟೆ ಅಬಿಯಾ, ಬೆಳಕು ಕಂಡ್ರೆ ಭಯ. B3 ನಿಯಾಸಿಸ್ ಪೆಲೆಗ್ರಾ ಬರ್ತದೆ. B5 ಪ್ಯಾಥೋಥೆನಿಕ್ಸ್ ಪಾಲಿನ್ಯೂಕ್ಲಿಯಸ್ ಮಾನಸಿಕ ಸ್ತರದಂತೆ. B6
ಪ್ಯಾರಾಡಿಕ್ಸಿನ್ ತಿಳಿ ರೋಗ, ಡಯೋರಿಯಾ, ಡರ್ಮಿಟೈನಿಯಾ. B7 ಬಯೋಟನ್ ದಪ್ಪ ಚರ್ಮ. B9 ಫಾಲಿಕ್ ಆಸಿಡ್. B12 ಸೈನೋಕೊಬಾಲಮಿನ್ಸ್. ಅಮೀನಿಯಾ ರಕ್ತಹೀನತೆ. ಅಸ್ಬಿಕ್ ಆಮ್ಲ ಸ್ಕರ್ವಿ ಬರ್ತದೆ. ಡಿ ಕ್ಯಾಲಿಫೋರಿಯಾ ರೆಟಿಕ್ಸ್ ಚಿಕ್ಕ ಮಕ್ಕಳಲ್ಲಿ. ಅಸ್ಟಿಯೋಲಮೈಸ್ ದೊಡ್ಡವರಲ್ಲಿ. ಇ ಟೋಕೋಫೆರಾಲ್ ಬಂಜೆತನ. ಕೆ ಫಿಲೋಕೆನಾಲ್ ಹಿಮೋಫಿಲಿಯಾ. ಪರೀಕ್ಷೆ ಬೆನೆಟಿಂಗ್ಸ್ ಆಹಾರದಲ್ಲಿ ರಕ್ತದಲ್ಲಿ ಸಕ್ಕರೆ ಮಟ್ಟ ಅಳೆಯುವುದು. ಅಯೋಡಿನ್ ಪಿಷ್ಟವನ್ನು ಪರೀಕ್ಷಿಸಲು. ಬಯೋರೇಟ್ ಪ್ರೋಟೀನ್ ಎಲಮ್ ರೋಗಗಳು. ಮರ್ಮಸ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಕೊರತೆಯಿಂದ. ಕ್ವೇಸಿಯರ್ಗ ಕೆಲವು ಪ್ರೋಟೀನ್ ಕೊರತೆಯಿಂದ 5 ವರ್ಷದಲ್ಲಿ. ಪೈಲೋಡರ್ಮಿ ಲಿಪಿಡ್ ಕೊರತೆಯಿಂದ.